ಕಾಲದಿಂದಲೂ ಗುರು ಪರಂಪರೆಯನ್ನು ಆಧರಿಸಿ ಗೌರವಿಸುತ್ತಾ ಬರಲಾಗುತ್ತಿದೆ ಎಂದು ಮುಖ್ಯ ಶಿಕ್ಷಕ ಡಿ.ಬಿ. ಮಂಜುನಾಥ್ ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹಿರೇನಲ್ಲೂರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 2014-15ನೇ ಸಾಲಿನಲ್ಲಿ ಕಲಿತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಆಯೋಜಿಸಲಾಗಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳುವಂತಹ ಶಿಕ್ಷಣ ನೀಡಿ ಮಾರ್ಗದರ್ಶಕರಾದರೆ ಆ ಸ್ಥಾನಕ್ಕೆ ಸಿಗುವ ಗೌರವ ಅಭೂತಪೂರ್ವವಾದುದು. ಮಕ್ಕಳು ಕಲಿಕಾ ಹಂತದಲ್ಲಿ ಶಿಕ್ಷಕರ ಪಾಠ ಪ್ರವಚನವಷ್ಟೇ ಅಲ್ಲ, ಹಿತನುಡಿ ಆಲಿಸಿ ಜೀವನ ಸುಂದರಗೊಳಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ನೆನಪುಗಳು ಅವಿಸ್ಮರಣೀಯವಾಗುವುದಲ್ಲದೆ ಗುರು ಶಿಷ್ಯರ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದರು. ನಿವೃತ್ತ ವೃತ್ತಿ ಶಿಕ್ಷಕ ಕೆ.ಎನ್. ಓಂಕಾರಪ್ಪ ಮಾತನಾಡಿ, ನಮ್ಮಿಂದ ವಿದ್ಯೆ ಕಲಿತ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅಲಂಕರಿಸಬೇಕೆಂದು ಎಲ್ಲ ಶಿಕ್ಷಕರು ಬಯಸುವುದು ಸಹಜವಾದರೂ ವಿದ್ಯಾರ್ಥಿಗಳು ಮೌಲ್ಯಯುತ ಬದುಕು ರೂಪಿಸಿಕೊಂಡಾಗ ಮಾತ್ರ ಸೇವೆ ಸಾರ್ಥಕವೆನಿಸಲಿದೆ ಎಂದು ಹೇಳಿದರು. ಹಳೆ ವಿದ್ಯಾರ್ಥಿ ಜಿ.ಆರ್. ಮನೋಜ್ ಮಾತನಾಡಿ, ಭವಿಷ್ಯಕ್ಕೆ ಭದ್ರಬುನಾದಿ ಹಾಕಿಕೊಡುವ ಶಿಕ್ಷಕರ ಸೇವೆ ಅನನ್ಯವಷ್ಟೇ ಅಲ್ಲ, ಅವಿಸ್ಮರಣೀಯವಾಗಿದೆ ಎಂದರು. ಗುರುವಂದನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪುಷ್ಪನಮನ ಸಲ್ಲಿಸಿ ವೇದಿಕೆಗೆ ಬರಮಾಡಿಕೊಂಡರಲ್ಲದೆ ಆಯಾ ಶಿಕ್ಷಕರ ಕಿರುಪರಿಚಯ ಮಾಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು. ಒಂದೆಡೆ ಸಂಭ್ರಮದಿಂದ ಸಮ್ಮಿಲನಗೊಂಡಿದ್ದ ವಿದ್ಯಾರ್ಥಿಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಸಂತಸ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಡಿ.ಟಿ. ಬಸವರಾಜಪ್ಪ, ದೈಹಿಕ ಶಿಕ್ಷಣ ನಿವೃತ್ತ ಶಿಕ್ಷಕ ಆರ್. ನಾಗರಾಜ್, ಸಹ ಶಿಕ್ಷಕರಾದ ಬಿ.ಸಿ. ಲೋಹಿತ್, ಬಿ.ಎಸ್. ಮಂಜುನಾಥ್, ಎನ್.ಟಿ. ತ್ರಿವೇಣಿ, ರಾಜಪ್ಪ, ಸುಲೋಚನಾ, ರವಿಕುಮಾರ್, ವೇದಮೂರ್ತಿ, ಚಂದ್ರಪ್ಪ ದೊಡ್ಡಮನಿ, ಎಂ.ಎನ್. ಭಾರತಿ, ನಿವೃತ್ತ ದ್ವಿತೀಯ ದರ್ಜೆ ಸಹಾಯಕರಾದ ರಾಜಪ್ಪ, ಈಶ್ವರಪ್ಪ ಸೇರಿ ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳಿದ್ದರು.